ಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡು ಭಗವನ್ನಾಮ ಕೀರ್ತನೆ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಂಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನ ಪದದಲ್ಲಿ 107ನೇ ಪದ್ಯ. ಹೈವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲೆ. ಹಯವದನ ಮೂರ್ತಿಯಾದ ಶ್ರೀಕೃಷ್ಣ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಕ್ಷೀರಾಂಬುದಿಯಲ್ಲಿ ಜೈವಿತ್ತ, ಅವನು ನಮ್ಮೆಲ್ಲರನ್ನು ಸಲಹಲಿ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರ ಎಲ್ಲ ಕೃತಿಗಳಿಗೂ ಅಂಕಿತ ಹಯವದನ ಅಂತ ಹೇಳ್ತಾರೆ. ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಅಂತ ಯಾರು ಜಪಿಸ್ತಾರೆಯೋ, ಜಪಿಸುವವನಿಗೆ ಅವನ ಮಾತು ಗಂಗಾ ಪ್ರವಾಹದಂತೆ ಹರಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಶಬ್ದದ ದಾರಿದ್ರ್ಯವಿಲ್ಲ, ಆಡಿದುದೇ ಕಾವ್ಯವಾಗುತ್ತದೆ. ಇದಕ್ಕೆ ಹೇಳ್ತಾ ಇದ್ದಾರೆ, ಇದಕ್ಕೆ ವಾದಿರಾದರೆ ಸಾಕ್ಷಿ ಅಂತ ಹೇಳಿ. ಹಯಗ್ರೀವ ಭಕ್ತರಿಗೆ ಶಬ್ದ ಸಂಪತ್ತೇ ಕರಗತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನ ಉಸಿರಾಟದಿಂದಲೇ ವೇದಾದಿಗಳ ಶಾಸ್ತ್ರ ಧ್ವನಿ ಹೊರಡುತ್ತದೆ ಅಂತ ಹೇಳಿದೆ, ಉಪನಿಷತ್ತುಗಳಲ್ಲಿ ಬಂದಿದೆ. ಭಾಗವತವು ಅದನ್ನೇ ಹೇಳುತ್ತೆ. ಅಸ್ಯ ಮಹತೋ ಭೂತಸ್ಯ ನಿಶಸ್ವಿತ ಮೇತತ್ ಯದ್ ಋಗ್ವೇದೋ ಯಜುರ್ವೇದ ಸಾಮವೇದ ಅಂತ ಹೇಳಿ. ತಂತ್ರಸಾರ ಸಂಗ್ರಹ ಹೇಳುತ್ತೆ. ವಾಚೋ ಬಭೂರುಷತೆ ಶ್ವಸತೋ ಸಸ್ಯ ನಸ್ತಃ. ಹಾಗೆ ತಂತ್ರಸಾರ ಹೇಳುತ್ತೆ, ಹಯಗ್ರೀವಾದೀಮಾಂ ವಿದ್ಯಾ ಶ್ವಸಿತತ್ವೇನ ನಿಸ್ಸೃತಾ. ಪರಮಾತ್ಮ ಮೂಗಿನಿಂದ ವಿದ್ಯೋಪದೇಶ ಮಾಡುವುದೇನು ಆಶ್ಚರ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನ ಎಲ್ಲ ಇಂದ್ರಿಯಗಳು ಎಲ್ಲ ಕಾರ್ಯವನ್ನು ಮಾಡುತ್ತವೆ, ಸಮರ್ಥವಾಗಿ ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ. ಹಯಗ್ರೀವ ರೂಪ ಜ್ಞಾನ ಕಾರ್ಯಕ್ಕಾಗಿ ಅವತರಿಸಿದ್ದರು. ವೇದವ್ಯಾಸ, ಕಪಿಲ, ದತ್ತಾದಿಗಳಂತೆ ಕೇವಲ ಜ್ಞಾನ ಕಾರ್ಯ ಮಾಡದೆ ಬಲ ಕಾರ್ಯವನ್ನೂ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಕಾರ್ಯಕ್ಕೆ ಅಡಚಣೆ ತರೋ ಮಧುಕೈಟವಾದಿಗಳನ್ನು ಕೊಂದಿದೆ ಹಯಗ್ರೀವ ರೂಪ. ಆದ್ದರಿಂದ ವಾದಿರಾಜರು ಹಯಗ್ರೀವನನ್ನು ಹಿಂಗೆ ಕೊಂಡಾಡಿದ್ದಾರೆ. ಕುದುರೆ ಬಂದಿದೆ ವಾದಿರಾಜಗೆ ಮುದದಿ ಜ್ಞಾನ ಭಕುತಿ ಕೊಡುವ ಕುದುರೆ ಬಂದಿದೆ, ಚಲುವ ಕುದುರೆ ಬಂದಿದೆ, ಹಿಂಗಾಲಿ ನಿಂಗೆ ರಕ್ಕಸರ ವದೆವ ಕುದುರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಕುದುರೆಯನ್ನು ಹಯ ಅಂತ ಕರೆದಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣೋ ವಚನಂ ಕ್ವಾಪಿ ಮೃಷಾ ಭವತಿ. ವಿಷ್ಣುವಿನ ಮಾತು ಎಂದೂ ಸುಳ್ಳಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಮತ್ಸ್ಯ ಕೂರ್ಮಾದಿ ಸಕಲ ಪ್ರಾಣಿಗಳ ಆಕಾರವಿದೆ ಪರಮಾತ್ಮನಿಗೆ. ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾದಾತ ಎಲ್ಲ ಆಕಾರಗಳಲ್ಲಿ ಸಚ್ಚಿದಾನಂದಮಯ ರೂಪದಿಂದಲೇ ಪ್ರಾಣಿಗಳ ಒಳಗಿರ್ತಾನವನು. ಆದರೆ ಆ ಜಾತಿಗಿರುವಂತಹ ಸಹಜವಾದ ಯಾವ ದೋಷವೂ ಪರಮಾತ್ಮನಿಗಿಲ್ಲ. ದ್ವಾದಶ ಸ್ತೋತ್ರದ ಹೇಳಿದ್ದಾರೆ, ಮತ್ಸ್ಯಕರೂಪ ಲಯೋದ ವಿಹಾರಿನ್. ಕ ಶಬ್ದದಿಂದ ಈ ಮತ್ಸ್ಯ ಎಲ್ಲ ಮತ್ಸ್ಯದಂತಲ್ಲ, ಆನಂದ ರೂಪ ಎಂದಿದ್ದಾರೆ ಶ್ರೀ ಮಧ್ವಾಚಾರ್ಯರು. ಇಲ್ಲಿ ಹೇಳ್ತಾ ಇದ್ದಾರೆ, ಕೂರ್ಮರೂಪವನ್ನು ಮತ್ಸ್ಯರೂಪವನ್ನು ಪ್ರಳಯ ಸಮುದ್ರದಲ್ಲಿ ಈಜುವುದಕ್ಕಾಗಿ, ಕೂರ್ಮರೂಪ ಭಾರ ಹೊರುವುದಕ್ಕಾಗಿ, ನೃಸಿಂಹರೂಪ ಹಿರಣ್ಯಕಶಿಪುವನ್ನು ಸೀಳುವುದಕ್ಕಾಗಿ, ಹಾಗೆ ಹಯಗ್ರೀವ ರೂಪ ಹಯಗ್ರೀವಾಸುರನನ್ನು ವಧಿಸುವುದಕ್ಕಾಗಿ ಅಂತ ಹೇಳ್ತಾರೆ.
ಹಯಗ್ರೀವ ಆಕಾರದ ಶತ್ರುವಿನಿಂದಲೇ ನನಗೆ ಮರಣವೆಂದು ಹಯಗ್ರೀವಾಸುರ ಮಹಾಲಕ್ಷ್ಮಿಯಲ್ಲಿ ಬರಬೇಡಿದ್ದಂತೆ. ಈ ಹಯಗ್ರೀವಾಸುರ ಬೇರೆ, ಮತ್ಸ್ಯ ರೂಪದಿಂದ ಹರಿಯ ಕೊಂದ ಹಯಗ್ರೀವಾಸುರನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಅನಂತ ರೂಪಗಳನ್ನು ತೆಗೆದುಕೊಳ್ತಾನೆ. ಮೂಲ ರೂಪದಿಂದ ಅನಂತ ರೂಪಗಳನ್ನು ತೆಗೆದುಕೊಳ್ತಾನೆ. ಒಂದು ದೀಪದಿಂದ ಲಕ್ಷ ದೀಪ ತರುವಂತೆ ವ್ಯಕ್ತ ಮಾಡಿರುತ್ತಾನೆ. ಆದ್ದರಿಂದಲೇ ಹೇಳಿದ್ದಾರೆ, ಯೋ ಬ್ರಹ್ಮಾಣಾಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಹೇಳಿದ್ದಾರೆ. ಪರಮಾತ್ಮ ವಿಷ್ಣು ರಹಸ್ಯದಲ್ಲಿ ಬಂದಿದೆ. ಸೃಷ್ಟಿಗೆ ಮೊದಲು, ಜೀವರ ಸೃಷ್ಟಿಗೆ ಮೊದಲು ಬ್ರಹ್ಮನನ್ನು ಹುಟ್ಟಿಸಿ ಹಯಗ್ರೀವ ರೂಪದಿಂದ ಸಕಲ ವೇದಗಳನ್ನು ಬ್ರಹ್ಮದೇವರಿಗೆ ಉಪದೇಶಿಸಿದ ಅಂಥೇಳಿ. ಮುಂದೆ ಬ್ರಹ್ಮಾಂಡ ಸೃಷ್ಟಿಯಾದ ಬಳಿಕ ನಾಭಿಕಮರದಲ್ಲಿ ಇನ್ನೊಮ್ಮೆ ಬ್ರಹ್ಮ ಹುಟ್ಟಿದಾಗ ಮಧುಕೈಟಭರು ವೇದಗಳನ್ನು ಅಪಹರಿಸಿದರೆಂದು ಅವರನ್ನು ಕೊಲ್ಲಲು ಮತ್ತೆ ಹಯಗ್ರೀವ ಅವತಾರವನ್ನು ತೆಗೆದುಕೊಳ್ತಾನೆ ಅಂತ ಹೇಳ್ತಾನೆ. ದ್ವಿತೀಯ ಮಗನಾಗಿ ಹುಟ್ಟಿ ಲೋಕಕಂಟಕನಾಗಿದ್ದ ಹಯಗ್ರೀವಾಸುರನ್ನು ಕೊಲ್ಲಲು ಮತ್ತೊಮ್ಮೆ ಹಯಗ್ರೀವ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಪರಮಾತ್ಮ. ಬ್ರಹ್ಮನು ಸತ್ರಯಾಗ ಮಾಡುವಾಗ ಮತ್ತೊಮ್ಮೆ ಅದೇ ಅವತಾರ. ವಾದಿರಾಜರುಗಳು ಬಂದಾಗ ಇನ್ನೊಮ್ಮೆ ಅದೇ ಅವತಾರ. ಹೀಗೆ ಅನೇಕ ಬಾರಿ ಪರಮಾತ್ಮ ಅವತರಿಸಿದ್ದಾನೆ ಹಯಗ್ರೀವ ರೂಪದಿಂದ. ಬ್ರಹ್ಮದೇವರ ಸತ್ರದಲ್ಲಿ ಪ್ರಕಟನಾದ ಹಯಗ್ರೀವನನ್ನು ಛಂದೋಮಯನೆಂದು ಬ್ರಹ್ಮದೇವರೇ ಭಾಗವತದಲ್ಲಿ ವರ್ಣಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವೇದಗಳಿಗೂ ಆಧಾರ, ಅಂತರ್ಯಾಮಿ, ಪ್ರತಿಪಾದ್ಯ, ಉಪದೇಶಕ ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಿಂದ ಭಾಗವತದಲ್ಲಿ ಬಂದದ್ದು ಇಲ್ಲಿ ಹೇಳ್ತಾರೆ. ವಸ್ತುತಃ ಸೂರ್ಯಾಂತರ್ಗತ ಹಯಗ್ರೀವ ಮೂರ್ತಿಯೇ ಭಾಗವತ ಹೇಳ್ತಾ ಇದ್ದಾರೆ ಉಪದೇಶಿಸವನು ಅಂಥೇಳಿ. ಹಯಗ್ರೀವ ಸೂರ್ಯಮಂಡಲದಲ್ಲಿದ್ದರೂ ಚಂದ್ರಮಂಡಲದಲ್ಲಿ ಚಂದ್ರನಂತೆ ಶುಭ್ರವರ್ಣದಲ್ಲಿರುವ ಅವನನ್ನೇ ಆರಾಧಿಸಬೇಕು. ಆಗ ಅವನು ಬೇಗ ಒಲಿಯುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಮಧ್ವಾಚಾರ್ಯರು ಹಯಗ್ರೀವ ಮಂತ್ರಧ್ಯಾನವನ್ನು ಒಂದೇ ತುರಂಗವದನಂ ಶಶಬಿಂಬ ಸಂಸ್ಥಂ ಚಂದ್ರಾವದಾತಂ ಹೇಳಿದ್ದ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಸಾಕ್ಷಾತ್ ಸ ಯಜ್ಞಪುರುಷ ಸಪ್ತನೀಯ ವರ್ಣ ಅಂಥೇಳಿ ಭಾಗವತದಲ್ಲಿ ಬ್ರಹ್ಮದೇವರು ವರ್ಣಿಸಿದಂತೆ ಬಂಗಾರದ ಬಣ್ಣದ ಹಯಗ್ರೀವ ಮೂರ್ತಿಯೂ ಇದ್ದಾನೆ. ಹರಿನ್ಮಣಿ ಮಣಿದ್ಯುತಿ ಹರ ವಿತಾಯ ಮಾನಸಸ್ತುತಿ ವರಾಹ ತುರುಗಾನನೌ ವನಜಲೋಚನೌ ನೌಮ್ಯಹಂ ವಾದಿರಾಜರು ಹೇಳುವಂತೆ ನೀಲವರ್ಣದ ಹಯಗ್ರೀವ ಮೂರ್ತಿಯೂ ಇದ್ದಾನೆ. ಪರಮಾತ್ಮನಿಗೆ ಎಲ್ಲ ಥರದ ವರ್ಣಗಳು ಇವೆ. ಚಂದ್ರಮಂಡಲದಲ್ಲಿ ಹೈವದನ 4 ಕೈಗಳಲ್ಲಿ ಶಂಖ, ಅಕ್ಷಮಾಲೆ, ಪುಸ್ತಕ, ಜ್ಞಾನ ಮುದ್ರೆಗಳನ್ನು ಹಿಡಿದು ವೀರಾಸನದಲ್ಲಿ ಕುಳಿತಿದ್ದಾನೆ ಅಂತ ಹೇಳುತ್ತಾರೆ. ಇದನ್ನೇ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳಿದ್ದಾರೆ. ಸ್ವಚ್ಛಾಸ್ತೋದಿತವತ್ಮನ ಪದಮಿದಂ ಧ್ಯಾಯನ್ ಮದಂ ಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಶೋಷಯತೀವ ಕರ್ಚಯಸ್తం ವಾಜಿವಕ್ತ್ರಂ ಭಜೆ. ಎಡತೊಡೆಯ ಮೇಲೆ ಬಲಗಾಲಿಟ್ಟು ಕುಳಿತಿರುವುದರಿಂದ ಪುಸ್ತಕ ಹಿಡಿದು ಕೆಳಗಿನ ಎಡಗೈಯ ಕಿರಿಬೆರಳು ಕೆಳಗೆ ಬಾಗಿ ಬಲಪಾದವನ್ನು ತೋರಿಸುತ್ತಿದೆ. ಸಶಾಸ್ತ್ರಗಳು ಹೇಳಿದಂತೆ ಈ ನನ್ನ ಪಾದವನ್ನು ಧ್ಯಾನಿಸುವಂತಾಯಿದೆ. ಶಂಖವನ್ನು ಹಿಡಿದಿರುವ ಮೇಲಿನ ಬಲಗೈ ಶಂಖಚಕ್ರಾದಿ ಮುದ್ರೆ ಧರಿಸಲು ಆದೇಶಿಸುತ್ತಿದೆ. ಅಕ್ಷಮಾಲೆ ಹಿಡಿದ ಮೇಲಿನ ಎಡಗೈ ಪ್ರಣವ ಹಯಗ್ರೀವಾದಿ ಮಂತ್ರಗಳನ್ನು ಜಪಿಸು ಅಂತ ಹೇಳ್ತಾ ಇದೆ. ಹೀಗೆ ಮಾಡಿದಾಗ ನಿನಗೆ ಶಾಸ್ತ್ರ ಸಂಪತ್ತನ್ನು ನೀಡುವೆನೆಂದು ಪ್ರಸಕ್ತಯುಕ್ತವಾದ ಹಸ್ತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ದೇಹಧಾರಣೆಗೂ ಶಿಷ್ಯ ಸಂರಕ್ಷಣೆಗೂ ಬೇಕಾಗುವಷ್ಟು ಧನಧಾನ್ಯಾದಿ ಭಾಗ್ಯವನ್ನು ನಾನು ಕೊಡುವೆನೆನ್ನುತ್ತಿದೆ. ಭಾಗ್ಯಸೂಚಕ ಶಂಖಯುಕ್ತ ಹಸ್ತ ಆಗಲೇ ಶಾಸ್ತ್ರ ತತ್ವಗಳನ್ನು ನಿನಗೆ ಬೋಧಿಸುವೆನ್ನುತ್ತದೆ. ಜ್ಞಾನಮುದ್ರೆ ಧರಿಸಿದ ಕೆಳಗೆ ಬಲಗೈ ಬಳಿಕ ವೈಕುಂಠಾದಿಗಳೇ ನನ್ನ ಪಾದ ಬಳಿ ನಿನಗೆ ಸ್ಥಾನ ಕೊಡುವೆನ್ನುತ್ತದೆ. ಪುಸ್ತಕ ಹಿಡಿದ ಕೈ ಬೆರಳು ಕಿರಿಬೆರಳು ಅಂತ ಹೇಳ್ತಾರೆ.
ಈ ರೀತಿಯಾಗಿ ಹಯಗ್ರೀವ ಭಕ್ಷ ಕ್ಷೀರ ಲಡ್ಡಿಗೆಗಳು ಪ್ರಿಯ, ಅವುಗಳನ್ನು ಸ್ವೀಕರಿಸಿ ಭಕ್ತರಿಗೆ ಇನ್ನೊಂದು ರೂಪದಿಂದ ಅವನ್ನೇ ಕೊಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯ ಕಡಲೆಗೆ ಜ್ಞಾನ ವೈರಾಗ್ಯಗಳ ಬೆಲ್ಲ ಸೇರಿಸಿ ಕೊಡುತ್ತಾನೆ. ಮೋಕ್ಷಾನಂದಕ್ಕೆ ಸದೃಶವಾದ ಸುಖದ ಕ್ಷೀರವನ್ನು ಧ್ಯಾನ ರೂಪದ ಲಡ್ಡಿಗೆಗಳನ್ನು ಕೊಡುತ್ತಾನೆ ಎಂದು ವಾದಿರಾಜರು ಬಣ್ಣಿಸಿದ್ದಾರೆ. ಭಕುತಿ ಕಡಲೆ ಜ್ಞಾನ ವೈರಾಗ್ಯ ಬೆಲ್ಲದ ಮುಕ್ತಿ ಆನಂದ ಸುಖದ ಕ್ಷೀರ ಲಡ್ಡಿಗೆ ಯುಕತಿ ದಾನ ಕೊಟ್ಟು ನೀನು. ವೇದಮಾನತೆ ಎನಿಸಿರುವಂತಹ ಗಾಯತ್ರಿಯಲ್ಲಿ ಸ್ತ್ರೀರೂಪಿ ಹಯಗ್ರೀವ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಎದೆಯಲ್ಲಿ ಶ್ರೀವತ್ಸವಿದೆ, ಅಲ್ಲಿ ಲಕ್ಷ್ಮೀ ಸಮೇತನಾಗಿ ಅವನು ಯಾವಾಗಲೂ ಇರ್ತಾನೆ. ಒಂದು ಕ್ಷಣವೂ ಅವನ ಮೈಯನ್ನು ಒಂದಂಗಲೂ ಬಿಡದೆ ಲಕ್ಷ್ಮೀ ದೇವಿಯನ್ನು ಆಲಗಿಸಿಕೊಂಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಅಸುರರು ವೇದಗಳನ್ನು ಕದ್ದಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಆ ವೇದಗಳನ್ನು ತಂದಿತ್ತು ಯೋಗ ನಿದ್ರೆಯಲ್ಲಿ ಮಲಗಿದ ಹಯಗ್ರೀವ ಅಂತ ಹೇಳ್ತಾ ಇದ್ದಾರೆ. ಅಸುರರು ವೇದಗಳನ್ನು ಒಯ್ದವರು ಯಾರೆಂದು ಹುಡುಕುತ್ತಾ ಬಂದು ಬ್ರಹ್ಮನನ್ನು ನುಂಗಲು ಬರ್ತಾರೆ. ಬ್ರಹ್ಮ ದೇವಿಯನ್ನು ಸ್ತುತಿಸುತ್ತಾನೆ, ದೇವನನ್ನು ಎಬ್ಬಿಸಿ ಎಂದು ಬೇಡುತ್ತಾನೆ. ಆಗ ದೇವಿ ಹರಿಯ ಕಣ್ಣು, ಬಾಯಿ, ಮೂಗು, ತೋಳು, ಎದೆ ಮುಂತಾದ ಅವಯವಗಳಿಂದ ದೂರ ಸರಿದು ನಿಲ್ತಾಳೆ. ಹರಿಯನ್ನು ತನ್ನಾಲಿಂಗಗಳಿಂದ ಮುಕ್ತನನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ನೇತ್ರಾಸ್ಯ ನಾಸಿಕಾ ಬಾಹು ಹೃದಯ ವಸ್ತೋ ರಸಃ ನಿರ್ಗಮ್ಯ ದರ್ಶನೆ ತಸ್ಥೌ ಬ್ರಹ್ಮಣೋ ಅವ್ಯಕ್ತ ಜನ್ಮನಃ. ಪರಮಾತ್ಮ ನಂತರ ಎದ್ದು ದಾನವರನ್ನು ಯುದ್ಧ ಮಾಡಿ ವಧಿಸನೆಂದು ಮಾರ್ಕಂಡೇಯ ಪುರಾಣದಲ್ಲಿ ಬಂದಿದೆ. ಇಂಥ ಹಯವದನೇ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತವ. ಹಾಗೆ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ಹೇಳಿ ಮಧ್ವಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮ ಒಂದು ಕಟಾಕ್ಷ ಮಾತ್ರದಲ್ಲಿ ಸಮಸ್ತ ವಿಶ್ವಕ್ಕೆ ಸೃಷ್ಟಿ, ಸ್ಥಿತಿ, ಸಂಹಾರಾದಿ ಸಕಲ ಕಾರ್ಯಗಳನ್ನು ಮಾಡಿ ಬ್ರಹ್ಮ ರುದ್ರಾದಿ ಸಕಲ ಪುರುಷರಿಗಿಂತ ಹೆಚ್ಚು ಶಕ್ತಿಯ ಸ್ತ್ರೀ ಎನಿಸಿದ್ದಾಳೆ ಮಹಾಲಕ್ಷ್ಮಿ. ಈ ಮಹಿಮೆಗೆ ಅವಳಿಗೆ ದೊರೆತುದು ಅಜಿತ ನಾಮಕ ಪರಮಾತ್ಮನ ಕಟಾಕ್ಷದಿಂದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಲಕ್ಷ್ಮಿಯನ್ನು ಮದುವೆಯಾಗಿ ಎದೆಯಲ್ಲಿರಿಸಿಕೊಂಡು ಜೈವಿತ್ತ ಹಯವದನು, ಇಲ್ಲಿ ತ್ರಿವಿಕ್ರಮರಾಯನು ಹಯವದನ ಎಲ್ಲ ಒಬ್ಬರೇ ಅಂತ ಹೇಳ್ತಾ ಇದ್ದಾರೆ. ತಸ್ಯಾ ಶ್ರೇಯಸ್ತ್ರಿಜಗತೋ ಜನಕೋ ಜನನ್ಯಾಹ ವಕ್ಷೋ ಕರೋತ್ ಪರಮಂ ವಿಭೂತೆ ಎಂದು ಭಾಗವತದಲ್ಲಿ ಹೇಳಿದಂತೆ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯನ್ನು ಎದೆಯಲ್ಲಿರಿಸಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಸ್ವರಮಣನೆ ಪರಮಣನು ಉರದೊಳು ನೀನು ಅರಮನೆಯ ಮಾಡಿ ಭಾಪುರೇ ಮೆರವಿ ಮುದದೆ. ಸ್ವರಮಣನಾದರೂ ಪರಮಾತ್ಮ ಲಕ್ಷ್ಮೀದೇವಿಯನ್ನು ತನ್ನೆದೆಯಲ್ಲಿಟ್ಟುಕೊಂಡು ಅಲ್ಲಿ ಅವಳಿಗೆ ಅರಮನೆ ಮಾಡಿಕೊಟ್ಟಿದ್ದಾನೆಂದರೆ ಅದೆಷ್ಟು ಪ್ರೀತಿ ಇರಬಹುದು. ಅದಕ್ಕೆ ಇದೇ ಜಯ ಅಂತ ಹೇಳ್ತಾ ಇದ್ದಾರೆ. ಈ ಪದವ ಮಾಡಿದ ವಾದೆ ರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲೆ. ಈ ಲಕ್ಷ್ಮೀ ಶೋಭನ ಪದವನ್ನು ರಚಿಸಿದಂತಹ ಶ್ರೀ ವಾದಿರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವನ್ನು ಕಳೆದು ತನ್ನ ಶ್ರೀಚರಣದ ಸಮೀಪದಲ್ಲಿರಿಸಿ ಸಲಹಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾದಿರಾಜ ಸ್ವಾಮಿಗಳು ಕೃತಿಗೆ ಯೋಗ್ಯವಾದ ಫಲವನ್ನು ಕೊಡಲಿ ಎಂದು ಬೇಡ್ತಾ ಇದ್ದಾರೆ. ಅದಕ್ಕೆ ಹಯವದನಿಗೆ ಹೇಳ್ತಾ ಇದ್ದಾರೆ. ಆ ಹಯವದನನೇ ಒಲಿದು ಪ್ರತ್ಯಕ್ಷನಾಗಿ ಅವರ ಬೆನ್ನ ಹಿಂದೆಯೇ ಸಂಚರಿಸುತ್ತಾ ಅವರ ತಾಪತ್ರಯವೆಲ್ಲ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲೇ ಇರಿಸಿಕೊಂಡಿದ್ದಾನೆ, ಸಲಹುತ್ತಲೇ ಇದ್ದಾನೆ. ಹಾಗೆ ಮುಂದೆಯೂ ಸಲಹಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಜ್ಜನರೆಲ್ಲರ ತಾಪತ್ರಯವನ್ನು ತಮ್ಮ ತಾಪತ್ರಯವೆಂದೇ ಭಾವಿಸಿ ತನ್ನ ತಾಪತ್ರಯವೆಂದೇ ಭಾವಿಸಿ ಹರಿ ಅವರ ತಾಪತ್ರಯ ಕಳೆಯಲಿ ಅಂತ ಹೇಳಿ ಅವರು ತನ್ನ ಶ್ರೀಚರಣ ಸಾನ್ನಿಧ್ಯ ನೀಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೋಬೇಕು.
ತಾಪ ಕಳೆಯುವುದು ಅಂದರೆ ಸಕಲ ಸಾಂಸಾರಿಕ ತಾಪ ಕಳೆಯುವುದು ಅಂತ ಅರ್ಥ. ಮೋಕ್ಷ ನೀಡುವುದು ಅಂತ ಅಭಿಪ್ರಾಯವೂ ಇದೆ. ಪರೀಕ್ಷಿತ ರಾಜನು ಗರುಡಧ್ವಜನ ಪಾದಮೂಲವನ್ನು ಅಂದರೆ ಮೋಕ್ಷವನ್ನು ಹೊಂದಿದೆ ಅಂತ ಭಾಗವತದಲ್ಲಿಯೇ ಬಂದಿದೆ. ಪಾದಮೂಲ ಅಂತಂದರೆ ಪರಮಾತ್ಮನ ಪಾದದ ಸಮೀಪ ಅಂತ ಅರ್ಥ. ಪಾದಮೂಲ ಅಂತಂದರೆ ವೈಕುಂಠ ಮಹಾರಾದಿಗಳೆಂದು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದ್ದರಿಂದ ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ ಎಂಬ 3 ಬಗೆಯ ಮೋಕ್ಷಗಳನ್ನು ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದಂತಾಯಿತು ಅಂತ. ಲಕ್ಷ್ಮೀ ಶೋಭನ ಫಲ ಹೇಳ್ತಾ ಇದ್ದಾರೆ. ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಅಂಥೇಳಿ ವಾದಿರಾಜರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ತಮ್ಮ ಒಂದು ಸ್ವಪ್ನ ಪದ್ಯದಲ್ಲಿಯೂ ಹೀಗೆ ಮಾಡಿದ್ದುಂಟು ಅಂತ ಹೇಳ್ತಾ ಇದ್ದಾರೆ. ಸುದರ್ಶನ ಪಾದಾಂಬೋಜ ಸಮೀಪಸ್ಥೋಹ ಮನ್ಮಹಂ ಗೃಹೀತ ಮಸ್ತಕಸ್ತು ಸ್ಯಾಂ ಭಯಭಂಜನ ಪಾಣಿನಾಂ. ಸುದರ್ಶನ ನಾಮಕನಾದ ಹರಿಯ ಪಾದಕಮಲ ಸಮೀಪದಲ್ಲಿ ನಾನು ಸದಾ ಇರಬೇಕು, ನನ್ನ ಶಿರಸ್ಸಿನಲ್ಲಿ ಅವನು ತನ್ನ ಅಭಯ ಹಸ್ತ ಇಡಬೇಕು ಅಂತ ಹೇಳಿ ವಾದಿರಾಜರು ಬೇಡಿಕೊಂಡಿದ್ದಾರೆ. ಈ ರೀತಿಯಾಗಿ ವಾದಿರಾಜ ಸ್ವಾಮಿಗಳಿಗೆ ಹೈವದನ ಹೀಗೆ ತನ್ನ ಚರಣಿ ಸಮೀಪದಲ್ಲಿ ಸದಾ ಸಲಹುತ್ತಲೇ ಇದ್ದಾನೆ ಎನ್ನುವುದಕ್ಕೆ ಆ ಶ್ರೀಪತಿ ಹೈವದನ್ನಾಗಿ ಮೈ ತೋರಿದುದೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಆತ ಚೆಲುವ ಕುದುರೆಯಾಗಿ ಕುಣಿದುಕೊಂಡು ಬಂದ ಅಂತ ಹೇಳ್ತಾ ಇದ್ದಾರೆ. ಹಯವದನನು ಶ್ರೀಪತಿಯೇ. ಶ್ರೀದೇವಿ ವರಿಸಿದ ಪತಿಯಾಗಿ ಕಾವ್ಯನಾಯಕನಾಗಿ ಲಕ್ಷ್ಮೀಶೋಭನ ಪದವನ್ನು ಸ್ವಪ್ನದಲ್ಲಿ ವಾದಿರಾಜರಿಂದ ಹಾಡಿಸಿಕೊಂಡ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೆ ಎದೆಯಲ್ಲಿ ಆಶ್ರಯ ನೀಡಿ ಅವಳನ್ನು ಶ್ರೀದೇವಿಯನ್ನಾಗಿಸಿ ಶ್ರೀಪತಿಯಾದ. ಎದೆಯಲ್ಲಿ ಕುಳಿತ ಆ ಶ್ರೀದೇವಿಯ ಇನ್ನೊಂದು ರೂಪದಿಂದ ಚರಣ ಸೇವೆ ಮಾಡುತ್ತಾ ಚರಣವನ್ನು ಶ್ರೀಚರಣವನ್ನಾಗಿಸಿದ್ದಾಳೆ. ಆ ಶ್ರೀಚರಣದ ಬಳಿ ತಾನಿದ್ದು ಸೇವೆ ಮಾಡುವ ಹಂಬಲ ರಾಜರಿಗೆ ಅವರಿಗಿನ್ನೇನು ಬೇಡ ಅಂತ ಹೇಳ್ತಾ ಇದ್ದಾರೆ. ಇಂತೂ ಸ್ವಪ್ನದಲ್ಲೇ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸಿದ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವೇದು. ವಾದಿರಾಜರಿಂದ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡವನು ಲಕ್ಷ್ಮೀಕಾಂತ. ಅವನ ಕಂದ ನೆನೆಸಿದ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಲ್ಲಿ ಪೇಳಿದ ಪದ ಅಂತ ಹೇಳ್ತಾ ಇದ್ದಾಳೆ. ಹಿಂದಿನ ನುಡಿಯಲ್ಲಿ ವಾದಿರಾಜರು ತನ್ನ ಕೃತಿಗೆ ಯೋಗ್ಯವಾದ ಫಲವನ್ನು ತಮಗೆ ಬೇಡಿದ್ದಾರೆ. ಈಗ ಈ ಕೃತಿ ಸ್ವಾಪ್ನ ಪದ ಎಂದು ಮುಂತಾಗಿ ಹೊಗಳಿ ಮಹಾಫಲಕ್ಕೆ ಇದು ಅರ್ಹ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರು ಅನೇಕ ಕಡೆಯಲ್ಲಿ ಹರಿಯನ್ನು ಸ್ವಪ್ನದಲ್ಲಿ ಕೊಂಡಾಡಿದುಂಟು. ಉದಾಹರಣೆ ಯುಕ್ತಿ ಮಲ್ಲಿಕೆಯ ಮೊದಲ ಪದ್ಯದ 4ನೇ ಚರಣ ತಸ್ಮೈ ಕಸ್ಮೈ ಚಿತ್ ಮನಸಿ ಧೃತ ಕಥಾ ವಿಸ್ಮೃತೋ ಸ್ಮಾರಕಾಯ. ಇದನ್ನು ಸ್ವಪ್ನ ವಾಕ್ಯವೆಂದು ಟೀಕಾಕಾರರಾದ ಶ್ರೀ ಸುರೋತ್ತಮ ತೀರ್ಥರು ಹೇಳಿದ್ದಾರೆ. ತೀರ್ಥ ಪ್ರಬಂಧದಲ್ಲಿ ಒಂದು ಪದ್ಯ ರೂಪಾತ್ಮ್ಯ ಕಾಮರ ಪುರಸ್ಸರ ಸನ್ನಿರೂಪಂ ರೂಪಾತ್ಮಕಂ ಚ ಭವತ್ಯ ಕೃಪಯಾ ಗತಸ್ಯ ರೂಪ್ಯಾತ್ಮಕಾಲಯ ಕೃತಾಲಯ ಯತ್ತವೇಮ ತ್ವಮೇವ ರೂಪಾತ್ಮಿನೋ ಗತಿರಿತ್ಯ ರಿಹಾಪಿತದೀಶ ಆಹಿ. ಇದನ್ನು ಸ್ವಪ್ನ ಪದ್ಯ ಎಂದು ವ್ಯಾಖ್ಯಾನಕಾರರ ನಾರಾಯಣಾಚಾರ್ಯರು ಹೇಳಿದ್ದಾರೆ. ಈ ರೀತಿಯಾಗಿ ಸುದರ್ಶನ ಪದಾಂಬೋಜ ಸಮೀಪಸ್ಥೋಹ ಮನ್ಮಹಂ ಗೃಹೀತ ಮಸ್ತಕಸ್ತು ಸ್ಯಾಂ ಭಯಭಂಜನ ಪಾಣಿನ. ಇದು ಸ್ವಪ್ನ ಪದ್ಯ ಅಂತ ಪ್ರಸಿದ್ಧವಾಗಿದೆ. ನೆನೆವೆ ನಾರಾಯಣನ ಪಾದವ ನೆನೆವೆ ನಾರಾಯಣಿಯ ಚರಣವ ಇತ್ಯಾದಿ ಕನ್ನಡದಲ್ಲಿಯೂ ಬರೆದಿದ್ದಾರೆ. ಈ ರೀತಿಯಾಗಿ ಶ್ರೀಪಾದರಾಜರ ಜಗನ್ನಾಥರ ಫಲಸ್ತುತಿ ಬರೆದಿರುವಂತೆ ಜಗನ್ನಾಥದಾಸರ ಹರಿಕಥಾಮೃತಕ್ಕೆ ಶ್ರೀಧ ವಿಠ್ಠಲ ಫಲಸ್ತುತಿ ಇರುವಂತೆ ಈ ಕೃತಿಗೆ ಬೇರೆ ಯಾರೋ ಬರೆದಿರುವ ಫಲಸ್ತುತಿ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ವಸ್ತುತಃ ವಾದಿರಾಜರ ಕೃತಿಗಳನ್ನು ವಿಕೃತಿಸಿ ತಮ್ಮ ಕೃತಿಗೆ ತಾವೇ ಫಲಸ್ತುತಿ ಹೇಳಿದ್ದಾರೆ. ಉದಾಹರಣೆಗೆ ರುಕ್ಮಿಣೀಶ ವಿಜಯದಲ್ಲಿ ಪ್ರತಿ ಸರ್ಗದ ಕೊನೆಯಲ್ಲಿಯೂ ಇತಿ ಕೃತಿ ವಾದಿರಾಜ ರಚಿತ ಅಂತ ಹೇಳಿದ್ದಾರೆ. ಅದ್ಭುತ ರೋಮಾಂಚಕರ ಶ್ರವಣ ಮಾತ್ರದಿಂದ ಪಾಪರ ಮುಂತಾಗಿ ಹೇಳಿದ್ದಾರೆ. ನೋಡಿರಿ, ಕನಸಿನಲ್ಲೂ ಪ್ರೌಢವಾದ ಶಾಸ್ತ್ರ ಕಾವ್ಯಗಳನ್ನು ಕಂಡುಕೊಳ್ಳಬಲ್ಲಂತಹ ಋಷಿಗಳು ವಾದಿರಾಜರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣಾಂ ಚಿಂತಯತಾಂ ವಿಚಿತ್ರ ವಿಮಲ ಸಂದಾಯಿನಿ ಹೇಳುವಂತೆ ರೋಮಾಂಚಕರ ಶ್ರವಣ ಮಾತ್ರದಿಂದ ಪಾಪಹರ ಮನನ ಮಾಡಿದಷ್ಟು ಹೊಸ ಹೊಸ ಸುಂದರ ಭಾವಗಳಲ್ಲಿ ತೆರೆದುಕೊಳ್ಳೋ ಕಾಯವಾಗಿದೆ. ಹೀಗೆ ಪಂಥದಿ ಕಾವ್ಯರಚನೆ ಮಾಡುವುದು ಸಂತರ ಪಂಥ. ವಿಷ್ಣೋ ಸರ್ವೋತ್ತಮತ್ವಂ ಚ ಸರ್ವದಾ ಪ್ರತಿಪಾದಯ ಎಂದು ಜಗತ್ತಿಗೆ ಆದಿಸಂತರಾದ ಶ್ರೀ ಮಧ್ವಾಚಾರ್ಯರು ಆದೇಶಿಸಿದ್ದಾರೆ. ಸರ್ವದಾ ಅಂದರೆ ಕಾವ್ಯರಚನೆಯ ಕಾಲದಲ್ಲಿಯೂ ವಿಷ್ಣು ಸರ್ವೋತ್ತಮತ್ವನ್ನೇ ಪ್ರತಿಪಾದಿಸುವುದು ಅವರು ಉಪದೇಶಿಸಿದ ಮಾರ್ಗ. ಅದರಲ್ಲೇ ನಡೆಯುತ್ತಾ ವಾದಿರಾಜರು ಹೇಳ್ತಾ ಇದ್ದಾರೆ, ಸಂತರ ಮೆಚ್ಚುಗೆ ಪಾತ್ರರಾಗಿದ್ದಾರೆ, ಲಕ್ಷ್ಮೀಕಾಂತನ ಕಂದನೆಂದು ಮನ್ನಿಸಲ್ಪಟ್ಟಿದ್ದಾರೆ. ಶ್ರೀಯರಸ ಹೇವದನ ಪ್ರಿಯ ವಾದಿರಾಯ ರಾಜ ರಚಿಸಿದ ಪದವೇದೋ ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಯಾಸದಿಂದ ಸುಖಿಪರು. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀದೇವಿ ಅರಸನಾದ ಹಯವದನನಿಗೆ ಪ್ರಿಯರಾದ ವಾದಿರಾಜ ಗುರುರಾಯರು ರಚಿಸಿದ ಪದ ಇದು. ಆದ್ದರಿಂದ ಅದು ಶ್ರೀಯರಸ ಹಯವದನನಿಗೆ ಅತ್ಯಂತ ಪ್ರಿಯವಾಗಿದೆ. ಅದನ್ನು ಕೇಳುವ ಹೇಳುವ ಎಲ್ಲರಿಗೂ ಆಯುಷ್ಯ ಮತ್ತು ಒಳ್ಳೆಯ ಭವಿಷ್ಯ ದಿನದಿನಕ್ಕೆ ಹೆಚ್ಚುತ್ತದೆ, ನಿರಾಯಾಸದಿಂದ ಜೀವಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ವಿವರಣೆಯನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರು.